ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆ ಧಾರಾವಾಹಿ ಅಂತೂ ಒಂದು ಘಟ್ಟವನ್ನ ತಲುಪಿದೆ. ಬಹುದಿನಗಳ ಬಳಿಕ ಗೌತಮ್ ಕುಟುಂಬ ಸಂತೋಷದಲ್ಲಿ ಕಾಲ ಕಳೆದಿದೆ. ಅಜ್ಜಿ ಮನೆಯಲ್ಲಿ ಗೌತಮ್ ದಿವಾನ್ ಕುಟುಂಬ ಸಂಭ್ರಮದಿಂದ ಒಟ್ಟಾಗಿ ಸೇರಿಕೊಂಡಿದೆ. ಆದ್ರೆ ಜಯದೇವ್ ಕುಟುಂಬದಲ್ಲಿ ಮಾತ್ರ ಬಿರುಕು ಮೂಡುತ್ತಿದೆ. ಅಮ್ಮನಿಂದಲೇ ಕೇಡಿ ಮಗನಿಗೆ ಮಾತಿನ ಬರೆ ಎಳೆಯುವಂತಾಗಿದೆ. ಕೇಡಿ ಮಾವನಿಂದಾಗಿ ಆನಂದ್ಗೆ ಸುನಿಯನ್ನ ಕೊಲೆ ಮಾಡುತ್ತಿರುವ ಜಯದೇವ್ ಪ್ಲಾನ್ ಬಗ್ಗೆ ಗೊತ್ತಾಗುತ್ತೆ. ದಿಯಾ ಕೂಡ ತನ್ನ ಮಾಸ್ಟರ್ ಪ್ಲಾನ್ ನಿಂದ ಮಾವನನ್ನ ರೌಡಿಗಳಿಂದ ಬಿಡಿಸುತ್ತಾಳೆ. ಆದ್ರೆ ಲೊಕೇಶನ್ ಆಕ್ಸೆಸ್ ಮೊಬೈಲಿಗೆ ಹಾಕಿರುತ್ತಾಳೆ. ಹೀಗಾಗಿ ಆನಂದ್ ಮನೆಯವರನ್ನೆಲ್ಲರನ್ನೂ ಅಜ್ಜಿ ಮನೆಗೆ ಸೀಕ್ರೆಟ್ ಆಗಿ ಕರೆದುಕೊಂಡು ಹೋಗುತ್ತಿರೋ ವಿಚಾರ ದಿಯಾಗೆ ಗೊತ್ತಾಗುತ್ತೆ. ಜಯದೇವ್ ಕೂಡ ಈ ಬಗ್ಗೆ ತಿಳಿದ ಕೂಡಲೇ ರೌಡಿಗಳನ್ನ ಸುನಿ ಕತೆ ಮುಗಿಸಲು ಚೂ ಬಿಟ್ಟಿದ್ದ. ಎಲ್ಲ ರಾತ್ರಿ ಮಲಗಿರುವಾಗ ಆನಂದ್ ಮಾತ್ರ ತುಂಬಾ ಎಚ್ಚರದಿಂದ ಇರ್ತಾನೆ. ಸುನಿ ಮಲಗಿರುವಾಗ ರೌಡಿ ಇನ್ನೇನು ಸಾಯಿಸಬೇಕು ಅನ್ನೋವಷ್ಟರಲ್ಲಿ ಆನಂದ್ ಬಂದೂಕು ಹಿಡಿದು ರೌಡಿ ಮುಂದೆ ನಿಂತು ಸುನಿಯನ್ನ ಬಚಾವ್ ಮಾಡಿದ್ದಾನೆ. ಆನಂದ್ಗೆ ಸುಧಾ ಗಂಡ ಕೂಡ ಸಾಥ್ ಕೊಟ್ಟಿದ್ದ. ಆನಂದ್ನಿಂದಾಗಿ ಜಯದೇವ್ ಪ್ಲಾನ್ ಅಂತೂ ಫ್ಲಾಪ್ ಆಗಿದೆ. ರೌಡಿಗಳಿಂದ ಸುನಿ ಕತೆ ಮುಗಿಸಲು ಆಗಿಲ್ಲ. ಮಾರನೇ ದಿನ ಗೌತಮ್ ಮನೆಯವರೆಲ್ಲರ ಮುಂದೆ ಆ ಅಜ್ಜಿ ಮನೆ ಆಸ್ತಿಯನ್ನ ಸುಧಾ ಹೆಸರಿಗೆ ಕೊಟ್ಟಿದ್ದಾನೆ. ಅಣ್ಣನ ಉಡುಗೊರೆಗೆ ತಂಗಿ ಬಾವುಕಳಾಗಿದ್ದಾಳೆ. ತನ್ನ ಬಳಿ ಇದ್ದ ಎಲ್ಲವನ್ನ ದಾನ ಮಾಡಿದ್ದಾನೆ ಗೌತಮ್. ಒಂದು ಕಡೆ ಗೌತಮ್ ತಂಗಿಗೆ ಉಡುಗೊರೆಯನ್ನ ನೀಡಿದ್ರೆ ಅತ್ತ ಜಯದೇವ್ ಇಲ್ಲೀಗಲ್ ಬಿಸ್ನೆಸ್ ಶುರು ಮಾಡಿದ್ದಾನೆ. ಈ ಬಗ್ಗೆ ಶಕುಂತಲಾ ಕೂಡ ಕೋಪವನ್ನ ವ್ಯಕ್ತಪಡಿಸಿದ್ದಾಳೆ. ಮಾಡೋದೇ ಇಲ್ಲೀಗಲ್ ಬಿಸ್ನೆಸ್, ಅದರಲ್ಲೂ ಸ್ವಂತ ತಮ್ಮ ಹಾಗೂ ತಂಗಿಗೆ ಮೋಸ ಮಾಡ್ತೀಯ ಅಂತ ಅಬ್ಬರಿಸಿದ್ದಾಳೆ. ಅಷ್ಟೇ ಅಲ್ಲ, ಜಯದೇವ್ ಕೂಡ ಅತ್ಯಂತ ಅಹಂಕಾರದಿಂದ ಇದು ಆಸ್ತಿ ನನ್ನ ಹೆಸರಲ್ಲಿದೆ, ನಾನು ಏನ್ ಬೇಕಾದ್ರೂ ಮಾಡುವೆ ಅಂತ ಕೂಗಾಡಿದ್ದಾನೆ. ತನ್ನ ಕಷ್ಟದ ದಿನಗಳಲ್ಲೂ ಗೌತಮ್ ತನ್ನ ತಂಗಿಗೆ ಆಸ್ತಿಯನ್ನ ಕೊಟ್ರೆ ಇತ್ತ ಜಯದೇವ್ ಪಾರ್ಥ ಹಾಗೂ ತಂಗಿಗೆ ಮೋಸ ಮಾಡಿ ಅಹಂಕಾರದ ಮಾತುಗಳನ್ನ ಆಡಿದ್ದಾನೆ. ಮುಂದೆ ಜಯದೇವ್ಗೆ ಇರೋ ಅಹಂಕಾರವೇ ಶಕುಂತಲಾಗೆ ಮುಳುವಾಗುತ್ತಾ? ಪಾರ್ಥ ಹಾಗೂ ತಂಗಿ ಗೌತಮ್ ಕಡೆ ಸೇರುತ್ತಾರಾ? ಶಕುಂತಲಾಗೂ ಜಯದೇವ್ ಕೆಟ್ಟ ದಿನಗಳನ್ನ ತರ್ತಾನ? ದಿಯಾನಿಂದಾಗಿ ಜಯದೇವ್ ಆಸ್ತಿಯನ್ನ ಕಳೆದುಕೊಳ್ತಾನ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಅಮೃತಧಾರೆ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದೆ. ಛಾಯಾ ಸಿಂಗ್ ಭೂಮಿಕಾ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಸಾರ ಕಾಣ್ತಾ ಇದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.